ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇಡ್ಲಿ ಮಾಡಿದ್ದೀವಲ್ಲ, ಇದು ನೆನ್ನೆ ಮಾಡಿದ್ದು, ನೆನ್ನೆ ನೈಟ್ ಮಾಡಿ ಸ್ವಲ್ಪ ಮಿಕ್ಕೋಗ್ಬಿಟ್ಟಿದೆ. ಸೊ ಇದನ್ನು ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಅದಕ್ಕೆ ಇದು ಸ್ವಲ್ಪ ಮೃದುವಾಗಬೇಕು ಅಂದರೆ ಸ್ವಲ್ಪ ನೀರು ತಗೊಂಡು, ಒಳ್ಳೆ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಆ ನೀರನ್ನೆಲ್ಲ ಚೆನ್ನಾಗಿ ತೊಗೊಬೇಕು. ಈ ಥರ ತೆಗೆದ್ಬಿಟ್ಟು ಸೈಡ್ ಇಟ್ಕೊಂಬಿಡಿ. ಎಲ್ಲ ಇಡ್ಲಿನೂ ಅದೇ ರೀತಿ ಮಾಡ್ಕೊಂಬಿಡಿ. ಸುಮ್ಮನೆ ಹಿಂಗೆ ಅದ್ಬಿಟ್ಟು ಅದನ್ನು ಸ್ವಲ್ಪ ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಇಡ್ಲಿ. ಅದಕ್ಕಾಗಿ ಈ ಥರ ಮಾಡ್ತಾ ಇರೋದು. ಎಲ್ಲ ಇಡ್ಲಿ ಇದೇ ರೀತಿ ಮಾಡ್ಕೊಂಬಿಡೋಣ. ಅದನ್ನು ಈ ರೀತಿ ಚೆನ್ನಾಗಿ ಉದುರಿ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉದುರಿಯಾಗಿ. ಇದೇ ರೀತಿ ಮಾಡ್ಕೊಂಬಿಟ್ಟು ಈ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡೋಣ. ನೋಡಿ, ಈಗ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಎಣ್ಣೆ ಹಾಕೊಂಡ್ಬಿಡಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಉದ್ದಿನಬೇಳೆ ಕಡಲೆಬೇಳೆ ಹಾಕಿ, ಒಣಮೆಣಸಿನ್ಕಾಯಿ ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು 2 ಒಣಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿ, ಈಗ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬಿಡಿ. ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಕಲರ್ ಸಿಗೋ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡಿ, ಕಲರ್ಗೆ ಚೆನ್ನಾಗಿರುತ್ತೆ. ಅದನ್ನು ಹಂಗೆ ಫ್ರೈ ಮಾಡಿ ಸ್ವಲ್ಪ ಕಲರ್ ಬರಲಿ. ಸಾಲ್ಟ್ ಹಾಕ್ಬಿಡೋಣ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಡ್ಲಿನ ನಾವು ಉದುರು ಮಾಡಿದ್ದೆಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕಲಿಸ್ಕೊಡಿ. ಈ ಸ್ಟೇಜಲ್ಲಿ ಸಾಲ್ಟ್ ಇದೆ ಅಂತ ನೋಡಿಬಿಡಿ. ಎಲ್ಲ ಕರೆಕ್ಟಾಗಿದೆ. ಸೊ ನೀವು ಇದೇ ರೀತಿ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ, ಉದುರಿಯಾಗಿ ಬಂದಿದೆ. ನಾನು ಮಾಡಿದ ರೀತಿ ನೀವು ಬೇಕಾದರೆ ಮಾಡಿ ನೋಡಿ, ಹೇಗೆ ಬಂದಂತ ತಿಳಿಸಿ. ಇದ್ರ ಜೊತೆಗೆ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನು ಇವತ್ತು ಪ್ಲೈನಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ತರಕಾರಿ ಹಾಕಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಲೈಕ್ ಕೊಟ್ಟು ಶೇರ್ ಮಾಡಿ.